ನನ್ನ ಗಂಡ ಎಂಥ ಛತ್ರಿ ಅಂದರೆ ಅಂಗಡಿಗೆ ಬಂದಿದ್ದೀವಲ್ಲ ಚಾರ್ಜ್ ಮಾಡೋಕ್ಕೆ ಪಾಪ ಅವ್ರ ಹತ್ರನೂ ಕೇಳಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇರೋದು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯೋದಯ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾವು 6 ಗಂಟೆಗೆ ಎದ್ದಿದ್ದೀವಿ. ಏನಕ್ಕಂದರೆ ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ದಸರಾ ಹಬ್ಬಕ್ಕೆ. ಪ್ಯಾಕಿಂಗ್ ಎಲ್ಲ ಆಯಿತು, ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟು ಮನೆ ಬಿಡೋದು ಒಂದೇ ಬಾಕಿ ಇರೋದು. ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ನಾವು ಇನ್ನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸೊ ಹರಿಬರಿಯಾಗಿ ಬೇಗ ರೆಡಿಯಾಗಿದ್ದೀವಿ. ಮಾಸ್ಕ್ ಎಲ್ಲ ರೆಡಿಯಾಗಿದೆ ಹಾಕ್ಕೊಳ್ಳೋದಕ್ಕೆ. ಸೊ ಇನ್ನೇನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಜರ್ನಿಲಿ ನೀವು ಇರ್ತೀರಾ, ಬನ್ನಿ ಹೋಗೋಣ. ಇದಿಷ್ಟು ನಮ್ಮ ಲಗೇಜ್ಗಳು ಊರಿಗೆ ಹೋಗೋದಕ್ಕೆ ಅಂತ. ಸೊ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಅಂತ. ಹೋಗ್ತಾ ಇದ್ರೆ ಡ್ರೈ ಆಗಿಬಿಡುತ್ತೆ, ತಿನ್ನೋಕೆ ಒಂಥರ ಅನ್ಸುತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಮಿಕ್ಸರ್ ತೊಗೊಳ್ಳೋಣ ಅಂದ್ಬಿಟ್ಟು ಮಿಕ್ಸರ್ ತೊಗೊತಾ ಇದ್ದೀನಿ. ಮಿಕ್ಸರ್ ತೊಗೊಂಡಿದ ತಕ್ಷಣ ಇವಾಗ ಹೊರಡಬೇಕು. ಮನೆಯಿಂದ ಅರ್ಜೆಂಟಾಗಿ ಹೊರಟು ಎಲ್ಲಿ ಟೈಮ್ ಆಗಿಬಿಡುತ್ತೋ ಅಂತ. ನಮ್ಮದು ಟ್ರೈನ್ ಇರೋದು ಬಂದು 10 ಗಂಟೆಗೆ ಮೆಜೆಸ್ಟಿಕ್ಕಿಂದ. ಬಟ್ 9:15ಗೆಲ್ಲ ರೀಚ್ ಆಗಿಬಿಟ್ವಿ. ಇನ್ನೂ ಹಾಫ್ ಆನ್ ಅವರ್ ಇದೆ ಟ್ರೈನ್ ಬರೋದಕ್ಕೆ. ಎಷ್ಟಿರ್ಬೋದು ಹೇಳಿ ಟಿಕೆಟು? ಇಬ್ಬರಿಗೆ ಜಸ್ಟ್ 80 ರೂಪಾಯಿ. ಇಲ್ಲಿಂದ ಹಾಸನ್ಗೆ 80 ರೂಪಾಯಿ. ನಮ್ಮ ಮನೆಯಿಂದ ಇಲ್ಲಿಗೆ ಆಟೋಗೆ 100 ರೂಪಾಯಿ ಕೊಟ್ಟಿದ್ದೀವಿ. ಎಲ್ಲಿಂದ ಎಲ್ಲಿಗೆ ಲೆಕ್ಕ. ಅಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಅನಿಸುತ್ತೆ ಅಷ್ಟೇ, ಅದಕ್ಕೆ 100 ರೂಪಾಯಿ. ಆದರೆ ಇಲ್ಲಿಂದ 150 ಕಿಲೋಮೀಟರ್ಗೆ 80 ರುಪೀಸು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ ತೊಗೊಂಡು. ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಟ್ರೈನ್ ಬರೋದು. ಸೊ ಟ್ರೈನ್ ಬಂದಮೇಲೆ ಹತ್ಕೊಂಡು ಹೋಯ್ತಾ ಇರೋದು ಊರಿಗೆ. ಇದೇ ಫಸ್ಟ್ ಟೈಮ್ ನಾವಿಬ್ಬರೇ ಜರ್ನಿ ಮಾಡಬೇಕಾದ್ರೆ ಟಿಫನ್ ಮಾಡ್ಕೊಂಡೋಗಿ ಪಬ್ಲಿಕ್ ಪ್ಲೇಸಲ್ಲಿ ತಿಂದಿದ್ದಂತ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಎಲ್ರ ಮುಂದೆನೂ. ಆದರೂ ಒಂದು ಸ್ವಲ್ಪ ಮುಜುಗರ ಆಗ್ತಿತ್ತು. ಟಿಫನ್ ಎಲ್ಲ ಮಾಡಾಯಿತು. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲಿ ಇದ್ದಿದ್ದು ಹುಡುಗರು ಕೂಡ ಈ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಚುಕ್ಕಿ ಎಲ್ಲ ಇಟ್ಬಿಟ್ಟು ಗೆರೆ ಹೇಳ್ಕೊಂಡು ಆಟ ಆಡ್ತಿದ್ವಲ್ಲ, ಅದೇ ಥರ ಆಟ ಆಡ್ತಾಯಿದ್ರು. ಸೊ ಅದನ್ನು ನೋಡಿ ಖುಷಿ ಆಯಿತು. ಇನ್ನೂ ಆಡ್ತಿದ್ದಾರಲ್ಲ ಮೊಬೈಲೆಲ್ಲ ಬಿಟ್ಟು ಅಂತ. ಹಾಸನಕ್ಕೆ ಬರ್ತಾ ಇದ್ದಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆಲ್ರೆಡಿ ಇಲ್ಲಿ ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತಲ್ಲ, ಸೊ ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ದೇವಸ್ಥಾನ ಓಪನ್ ಆಗೋದು ಹತ್ರ ಬರ್ತಾ ಇದ್ದಂಗೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿಬಿಡ್ತಾರೆ ಹಾಸನನ್ನು. ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಸನಾಂಬ ದೇವಸ್ಥಾನ ಓಪನ್ ಆಗೋದಕ್ಕೆ, ಆದಷ್ಟು ಬೇಗ ಬಂದ್ಬಿಡಿ. ಇದೇ ಅಕ್ಟೋಬರ್ 10ನೇ ತಾರೀಕಿಗೆ ಹಾಸನಾಂಬ ದೇವಸ್ಥಾನ ಓಪನ್ನು. ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಹಾಸನಿಗೆ ಬಂದ್ಬಿಡಿ. ದೇವರ ದರ್ಶನ ಮಾಡೋಕ್ಕೆ ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಸಿಟಿಯೆಲ್ಲ ಸುತ್ತಾಡ್ಕೊಂಡು ಹೋಗೋದಕ್ಕೆ ಸಕ್ಕದಾಗಿರುತ್ತೆ. ಸೊ ಎಲ್ಲ ಬನ್ನಿ ಆಯಿತಾ. ಟ್ರೈನ್ ಜರ್ನಿ ಅಂತೂ ಸಕ್ಕದಾಗಿತ್ತು ಇವತ್ತು. ಹರಟೆ ಹೊಡ್ಕೊಂಡು ನಿದ್ದೆ ಮಾಡಿಕೊಂಡು ಮನೆಯಿಂದ ತೊಗೊಂಬಂದಿದ್ದು ಟಿಫನ್ ಎಲ್ಲ ತಿಂದ್ಕೊಂಡು ಒಳ್ಳೆ ಪಿಕ್ನಿಕ್ ಥರ ಮಾಡ್ಕೊಂಡ್ಬಂದ್ವಿ. ಯಾಕಂದರೆ ನಮಗೆ ಕಂಪ್ನಿಗೆ ಅಂತ ಒಂದಿಬ್ಬರು ಚೋಟ ಹುಡುಗರು ಬೇರೆ ಸಿಕ್ಕಿದ್ರು. ಅವರು ಒಳ್ಳೆ ಪಟ ಅಂತ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ಸ್ಟೇಷನ್ ಬಂತು, ಅವರು ಹಾಸನಲ್ಲೇ ಹಿಡ್ಕೊಬೇಕಾಗಿತ್ತು. ಅವರು ಹಾಸನಲ್ಲೇ ಹಿಡ್ಕೊಂಡು ನಾವು ಇಲ್ಲಿ ತಕ್ಷಣ ನೋಡಿದ್ರೆ ಮಳೆ ಸುರಿತಾ ಇದೆ. ಬೆಂಗಳೂರಲ್ಲೆಲ್ಲ ರೈಲ್ವೆ ಸ್ಟೇಷನಿಂದ ಆಚೆ ಕಾಲಿಡ್ತಾ ಇದ್ದಾಗೆ ಮಳೆರಾಯ ವೆಲ್ಕಮ್ ಮಾಡಿದ್ರು ನಮ್ಮನ್ನ. ಸೊ ಸೋನೆ ಥರ ಹಿಡ್ಕೊಂಡಿದೆ, ಚೆನ್ನಾಗಿದೆ. ಇವಾಗ ಹಾಸನ ಸಿಟಿಯಿಂದ ಊರ ಕಡೆ ಹೊರಡ್ತಾ ಇದ್ದೀವಿ ಗಾಡೀಲಿ. ಹೋಗ್ಬೇಕಾದ್ರೆ ಮನೆಗೆ ಏನಾದರೂ ತಿನ್ನೋಕ್ಕೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೇಕ್ರಿ ಹತ್ರ ಒಂದು ಸ್ಟಾಪ್ ಹಾಕಿ ಮನೆಗೆ ಏನೇನು ಬೇಕು ನಮ್ಗೆ ಏನೇನು ಬೇಕು ತೊಗೊಂಡಿದ್ದೀವಿ ಈಗ ತಿನ್ನೋದಕ್ಕೆ.
ಇನ್ನು ಮಳೆ ಜೋರ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಷ್ಟೊತ್ತಿಗೆ ಮನೆಗೆ ತಲುಪಿಡ್ಬೇಕು. ಬನ್ನಿ ಹೋಗೋಣ. ದಿದ್ದಾಗಿ ಬಂದ್ವಿ. ಈಗ ನೋಡಿದ್ರೆ ರೈಲ್ವೆ ಗೇಟ್ ಹಾಕಿದೆ. ಸೊ ಟ್ರೈನ್ ಪಾಸ್ ಆಗೋವರೆಗೂ ಇಲ್ಲೇ ಕಾದು ನಿಂತು ಹೋಗ್ಬೇಕು. ಹಾಸನ ಸಿಟಿಲೆಲ್ಲ ಮಳೆ ಸೋನೆ ಥರ ಹಿಡ್ಕೊಂಡಿದೆ. ಇಲ್ಲಿ ಊರ ಕಡೆ ಬಂದರೆ ಬಿಸಿಲು ರವ ಅಂತ ಹೊಡಿತಾ ಇದೆ. ಎಷ್ಟು ಬಿಸಿಲಿದೆ ಇಲ್ಲಿ ನೋಡಿ. ಆಲೂಗಡ್ಡೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಇಷ್ಟು ಲೋಡ್ ಮಾಡಿದ್ದಾರೆ ಆಲ್ರೆಡಿ ಗಾಡಿಗೆ. ಇದು ಹೋಗಿರೋದೆಲ್ಲ ಎಸೆಯೋದಾ? ಫೈನಲಿ ಊರಿಗೆ ಬಂದ್ವಿ, ಅಂದರೆ ನಮ್ಮ ಜಮೀನ್ ಹತ್ರ ಬಂದ್ವಿ. ನೋಡಿ ನನಗೆ ಆಶ್ಚರ್ಯ ಆಗ್ತಾಯಿದೆ, ಏನೇನೋ ಚೇಂಜಸ್ ಆಗಿಬಿಟ್ಟಿದೆ ಎಲ್ಲ. ನಾನು ಬಂದೆ ಸುಮಾರು ತಿಂಗಳೇ ಆಯಿತು. ಇದೆಲ್ಲ ನಿಮಗೆ ತೋರಿಸ್ತೀನಿ. ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಫಾರ್ಮ್ ಟೂರ್ ಮಾಡ್ತೀನಿ. ಏನೇನಿದೆ, ಏನೇನು ಮಾಡ್ತಾಯಿದ್ದಾರೆ ಈಗ ಅಂತ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ನನಗೆ ನೋಡಿ ಆಶ್ಚರ್ಯ ಆಗ್ತಾಯಿದೆ, ಏನೋ ಚೇಂಜಸ್ ಆಗಿಬಿಟ್ಟಿದೆಯಲ್ಲ ಅಂತ ತೋರಿಸ್ತೀನಿ. ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಆಲ್ರೆಡಿ ಒಬ್ರು ಗೆಸ್ಟ್ ನಿಂತಿದ್ದಾರೆ ಆಚೆಗಡೆನೆ. ಓ ಚಂದುಡು, ಮನೆಗೆ ಇವಾಗ ತಾನೇ ಎಂಟ್ರಾದ್ವಿ. ಇನ್ನೂ ಇವರು ಮನೆ ಒಳಗೆ ಹೋಗಿಲ್ಲ. ಆಗಲೇ ಕೊಟ್ಟಿಗೆಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಡಾಕ್ಟ್ರು, ವೆಟರ್ನರಿ ಡಾಕ್ಟರ್. ಅವರು ಕಾಂಪೌಂಡರು, ಇವರು ಡಾಕ್ಟ್ರು. ಇಲ್ಲಿ ಪೂರ್ತಿ ಅಡಿಕೆ ಗಿಡ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಅಷ್ಟು ಏನು ತೋರ್ಸೋಕೆ ಹೋಗಲ್ಲ ಏನೇನಿದೆ ಅಂತ. ಯಾಕಂದರೆ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆವಾಗ ಏನೇನು ಹಾಕಿದ್ದೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದು ಹಾಗೆ ಟ್ರೈಲರ್ ಥರ. ಹಸು ಎಲ್ಲ ನೋಡ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ, ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಇವನು ಬಿಡಬೇಕಲ್ಲ. ಅಕ್ಕ ಎದೋಳಿ ಅಂದ್ಕೊಂಡು ಸೈಕಲ್ ಓಡಿಸ್ಬೇಕಂತ ಇವನ ಜೊತೆ. ಅದಕ್ಕೆ ಒಂದೇ ಹಿಂಸೆ. ಹೇಳು ಏನಾದರೂ ಹೇಳ್ಬಾ, ಅಲ್ಲಿ ತೋರಿಸೋ ನಮ್ಮ ಹುಡುಗನಿಗೆ. ಅಯ್ಯ ನಮ್ಮ ಹುಡುಗ ಇವ್ರು ನೋಡಿ, ನನ್ನ ಕರೆದಿದ್ದೀವಿ ಇವನು ಸೈಕಲ್ ಓಡಿಸ್ಬಾ ಅಂತ. ಓಡಿಸ್ತಾ ಇರೋದು ಯಾರು? ಚಿಕ್ಕ ಮಕ್ಳ ಥರ. ಈಗ ನಾನೊಂದು ರೌಂಡ್ ಹೋಗ್ತೀನಿ, ನೋಡೋಣ ಹೆಂಗೆ ಹೋಗ್ತೀನಿ ಅಂತ. ನಮ್ಮಿಬ್ರು ಟರ್ನ್ ಆಯಿತು. ಇವಾಗ ಕುಶಾಲನ್ ಟರ್ನು. ಒಂದೇ ರೌಂಡ್ಗೆ ಸುಸ್ತಾಗೋಯ್ತು ನನಗೆ. ಅಲ್ಲಿ ಹೊಡೆದು ಸುಸ್ತಾಯ್ತಲ್ಲ, ಅದಕ್ಕೆ ಇವಾಗ ಮನೆಗೆ ನೀರು ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಬರಬೇಕು ನೀರು ತೊಗೊಂಡೋಗೋದಕ್ಕೆ. ನೀರು ನೋಡಿ ಏನು ಫೋರ್ಸಾಗಿ ಬರ್ತಾಯಿದೆ. ಹುಡುಗ ನಾಚ್ಕೊತವನೇ. ಸೈಕಲ್ ಹೊಡೆದು ಸುಸ್ತಾಯಿತು, ಅದಕ್ಕೆ ಇವಾಗ ನೀರು ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಬರೋದು ಹಾರ್ಡ್ ವಾಟರು, ಡೈರೆಕ್ಟ್ ಭೂಮಿಯಿಂದ ಬರೋ ನೀರಾಗಿದ್ದಕ್ಕೆ ನಮಗೆ ಸೆಟ್ ಆಗಲ್ಲ ಅದು ಕುಡಿಯೋದಕ್ಕೆ. ಸೊ ಅದಕ್ಕೆ ನಾವು ಫಿಲ್ಟರ್ ನೀರನ್ನ ತೊಗೊಂಡೋಗಿ ಬಳಸೋದು. ನಮ್ಮ ಅತ್ತೆ ಅವರೆಲ್ಲ ಅವ್ರಿಗೆ ಸೆಟ್ ಆಗಿದೆ, ಅವರೆಲ್ಲ ಕುಡಿತಾರೆ. ನಮಗೆ ಸೆಟ್ ಆಗಲ್ಲ, ಗಂಟಲೆಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಈ ನೀರನ್ನ ತೊಗೊಂಡೋಗ್ತಾ ಇದ್ದೀವಿ ತಾನೇ. ಹಾಂ, ನೀರು ತಗೊಳಕ್ಕೆ ಬಂದಿದ್ದು. ಹೌದು, ನನಗೂ ಸೆಟ್ ಆಗಿದೆ. ಒಂದ್ಸಲಿ ನೀವು ಕುಡಿತೀನಿ. ಆಮೇಲೆ ನಿಮ್ಮ ಅಭಿಪ್ರಾಯ? ಏನೂ ಇಲ್ಲ, ಅಷ್ಟೇನಾ? ನನ್ನ ಗಂಡ ಎಂಥ ಛತ್ರಿ ಅಂದರೆ, ಅಂಗಡಿಗೆ ಬಂದಿದ್ದೀವಲ್ಲ ಚಾರ್ಜ್ ಮಾಡೋಕ್ಕೆ, ಪಾಪ ಅವ್ರ ಹತ್ರನೂ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇರೋದು. ಥ್ಯಾಂಕ್ ಯು. ನೀನು ಹೇಳು ಅವ್ರಿಗೆ ಥ್ಯಾಂಕ್ ಯು. ಅವಾಗಲೇ ಕಾಫಿ ಮಾಡೋಣ ಅಂತ ಸ್ಟವ್ ಮುಂದೆ ಕೂತಿದ್ವಾ, ನಾನು ಇದನ್ನು ಕಾಫಿ ಮಾಡ್ತಾ ವೀಡಿಯೋ ಮಾಡ್ತಾ ಇದ್ವಾ. ಬ್ಯಾಟ್ರಿ ಡ್ರೈನ್ ಔಟ್ ಆಯಿತಾ, ಫೋನ್ ಕೂಡ ಸ್ವಿಚ್ ಆಫ್ ಆಗೋಯಿತು. ಸೊ ವೀಡಿಯೋನೂ ಅಲ್ಲೇ ಡಿಸ್ಕಂಟಿನ್ಯೂ ಆಗೋಯಿತು. ನಾವು ಕೂಡ ಕರೆಂಟ್ ಬರುತ್ತೆ ಅಂತ ಕಾದು ಆಲ್ರೆಡಿ 7 ಗಂಟೆ ಆಯಿತು. ಇನ್ನು ಕರೆಂಟ್ ಬರೋ ಯಾವ ಸೂಚನೆಯೂ ಇಲ್ಲ. ಅಲ್ಲಿ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಬರೀ ಕತ್ಲೇನೆ.
ಅದಕ್ಕೆ ಇವಾಗ ಸ್ವಲ್ಪ ಮೇನ್ ರೋಡಲ್ಲಿ ಅಂಗಡಿಗಳೆಲ್ಲ ಇದೆ ಪರ್ಚೇಸ್. ಫೋನ್ನ ಚಾರ್ಜ್ ಹಾಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಆ್ಯಕ್ಚುಲಾಗಿ ಬಂದಿದ್ದು ಏನಕ್ಕೆ ಅಂದರೆ ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ದು. ಬಟ್ ಮಸಾಲೆ ಪುರಿ ಇಲ್ಲ ಇವತ್ತು. ಅದಕ್ಕೆ ಫೋನ್ ಚಾರ್ಜ್ಗೆ ಹಾಕ್ಕೊಂಡು 5 ರೂಪಾಯಿ ಪ್ಯಾಕೆಟ್ನೆಲ್ಲ ತಿನ್ಕೊಂಡು ಕೂತಿದ್ದೀವಿ. ಆಲ್ರೆಡಿ ಒಂದು 4 ಖಾಲಿ ಮಾಡಿದ್ದೀವಿ. ಫೋನ್ ಚಾರ್ಜ್ ಆಗೋಷ್ಟು ಇನ್ನೂ ಎಷ್ಟು ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಚೆಲ್ಲಾಡ್ಕೊಂಡು ಪಲ್ಲಾಡ್ಕೊಂಡು ತಿಂತಾ ಕೂತಿದ್ದೀವಿ. ಫೋನ್ ಚಾರ್ಜ್ ಆಗಿದ ತಕ್ಷಣ ಮನೆಗೆ ಹೊರಡ್ತೀವಿ. ಸೊ ನನಗನ್ಸುತ್ತೆ ಇನ್ನು ನಾನು ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದರೆ ಯಾಕಂದರೆ ಅಲ್ಲಿ ಪವರ್ ಕೂಡ ಇಲ್ಲ. ಅದಕ್ಕೆ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.